ಲಾಸ್ಟ್ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಮಾಡಿದರು. ಎಫೆಕ್ಟಿವ್ಲಿ ನೀವು ಒಂದು ತಿಂಗಳಿಗೆ 1,00,000 ರೂಪಾಯಿ ಸಂಬಳ ತಗೊಂಡ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ. ತಿಂಗಳಿಗೆ 1,00,000 ರೂಪಾಯಿ ಅಂದರೆ ವರ್ಷಕ್ಕೆ 12 ಲಕ್ಷ ತನಕ ನೀವು ಸಂಬಳ ತಗೊಂಡ್ರೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರಿಂದ ಒಬ್ಬ ಸಂಬಳದಾರನಿಗೆ 1,00,000 ರೂಪಾಯಿನೇ ಸಂಬಳ ತಗೋತಾನೆ ಅಂತ ಇಟ್ಕೊಂಡ್ರೆ ತಿಂಗಳಿಗೆ 8,000 ರಿಂದ 8,500 ಸೇವಿಂಗ್ ಆಗ್ತಿತ್ತು ಪರ್ ಮಂತ್ ಒಂದು ತಿಂಗಳಿಗೆ. ಆ 8,000 ರಿಂದ 8,500 ರೂಪಾಯಿಗಳನ್ನು ಆತ ಖರ್ಚು ಮಾಡ್ದ, ಉಳಿತಾಯದ ಹಣವನ್ನು. ಅದರ ಇಂಪ್ಯಾಕ್ಟು GDP ಮೇಲೆ ಕಾಣಿಸ್ತು. 7 ಕ್ರಾಸ್ ಆಯಿತು. ಅದರದ್ದು ಅದು ಒಂದೇ ಇಂಪ್ಯಾಕ್ಟು ಅಥವಾ ಮಲ್ಟಿಪಲ್ ಇಂಪ್ಯಾಕ್ಟ್ ಸೇರಿಕೊಂಡು ಏನೋ GDP ಚೆನ್ನಾಗಾಯಿತು. ಈಗ ವಸ್ತುಗಳ ಬೆಲೆಯೂ ಕೂಡ ಕಡಿಮೆ ಆಗಿಬಿಟ್ರೆ ಇದ್ರದ್ದು ಇಂಪ್ಯಾಕ್ಟ್ ಸೇರಿಕೊಂಡು ಸಂಬಳದಾರರಲ್ಲದವರ ಅಂದರೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಟ್ಯಾಕ್ಸ್ ಕಟ್ತಾನೆ ಇರ್ತೀವಿ. ಒಂದು ಬೆಂಕಿ ಪೊಟ್ಟಣ ತಗೊಂಡ್ರು ಅದಕ್ಕೊಂದು ಟ್ಯಾಕ್ಸ್ ಕಟ್ಟಿರ್ತೀವಿ ನಾವು. ಇಂಡೈರೆಕ್ಟ್ ಟ್ಯಾಕ್ಸ್ ಮಾತ್ರ ಕಟ್ಟುವವರ ಕಾಂಟ್ರಿಬ್ಯೂಷನ್ ಕೂಡ ಮನಿ ಸರ್ಕ್ಯುಲೇಷನ್ನಲ್ಲಿ ಬರಲಿ ಅನ್ನೋ ಲೆಕ್ಕಾಚಾರದೊಂದಿಗೆ ಮಾಡಲಾಗಿರುವಂಥದ್ದಿದು. ವಿಪಕ್ಷಗಳು ಇದನ್ನು ಬೈಯಂಗೂ ಇಲ್ಲ, ಹೊಗಳಂಗೂ ಇಲ್ಲ. ಜನರ ಮೇಲಿನ ಹೇರಿಕೆ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಮಾಡಿದ್ರಿ ಅಂತ ಬೈಯೋದಕ್ಕಾಗತ್ತಾ? ಅಥವಾ ಬೆಸ್ಟ್ ಕೆಲಸ ಮಾಡಿದ್ರಿ ನೀವು ಅಂತ ಹೇಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ಫಿಕ್ಸ್ಡ್ ಸ್ಟ್ಯಾಂಡ್ ಅನ್ನುವಂಥದ್ದು ಇಲ್ಲ. ಬಟ್ ಒಂದೊಂದು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. 8 ವರ್ಷದ ಬಳಿಕ GST ಬಗ್ಗೆ ಸರ್ಕಾರ ನಿದ್ರೆಯಿಂದ ಎಚ್ಚೆತ್ತುಕೊಂಡಿದೆ. ದೇಶದ ಇತಿಹಾಸದಲ್ಲಿ ರೈತರ ಮೇಲಿನ ತೆರಿಗೆಯನ್ನು ವಿಧಿಸಿದ್ದಾರೆ. ನಾವು GSTಯನ್ನು ಗಬ್ಬರ್ ಸಿಂಗ್ ತೆರಿಗೆ ಅಂತ ಕರೆದಿದ್ದೀವಿ. ಎಲ್ಲ ರಾಜ್ಯಗಳಿಗೂ 5 ವರ್ಷಗಳ ಅವಧಿಯ ಪರಿಹಾರ ಕೊಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ರಹಿಸಿದ್ದಾರೆ. ಪರಿಹಾರ ಅಂದರೆ ಏನು? ನೀವು ಟ್ಯಾಕ್ಸ್ ಕಡಿಮೆ ಮಾಡಿದ್ರಿ, 40,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಅಂತ ಅಂದಾಜಿದೆ. ಅದು ರಾಜ್ಯಗಳಿಗೂ ಆಗುತ್ತಲ್ಲ ನಷ್ಟ. ಕರ್ನಾಟಕದ ಲೆಕ್ಕಾಚಾರ 15,000 ಕೋಟಿ ಟ್ಯಾಕ್ಸ್ ಕಡಿಮೆ ಕಲೆಕ್ಟ್ ಆಗುತ್ತೆ ಅಂತ. ಆ ನಷ್ಟವನ್ನು ಕೇಂದ್ರ ಸರ್ಕಾರದಿಂದ ಕೊಡಿ ಅಂತ ಪಿ ಚಿದಂಬರಂ ಅವರು ಹೇಳಿದ್ದಾರೆ. ಕ್ರಮ ಸ್ವಾಗತಾರ್ಹ, ಆದರೆ ಜಾರಿ ಮಾಡಿದ್ದ ತಡ ಆಯಿತು. ಒಟ್ಟಾರೆ GST ವ್ಯವಸ್ಥೆನೇ ಸರಿಯಾಗಿ ಮಾಡಿಲ್ಲ. GSTಯಲ್ಲಿನ ದರ ನಿಗದಿಯ ಕ್ರಮ ಸರಿಯಾಗಿಲ್ಲ. ಬಿಹಾರ ಚುನಾವಣೆ, ಟ್ರಂಪ್ ಸುಂಕ ನೀತಿಯಿಂದಾಗಿ ಈ ಘೋಷಣೆ ಬಂದಿರಬಹುದು ಅಂತ ಜೈರಾಮ್ ರಮೇಶ್ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ GST 2.0 ಅನ್ನು ಪ್ರತಿಪಾದಿಸ್ತಾ ಇದೆ. ಆದರೆ ಈಗ ಘೋಷಣೆ ಮಾಡಿರೋದು GST 2.0 ಅಲ್ಲ, GST 1.5 ನಂತೆ ಕಾಣಿಸ್ತಾ ಇದೆ. ಅಂದರೆ ಇನ್ನೂ ಕ್ರಾಂತಿಕಾರಿಯಾದ ಬದಲಾವಣೆಗಳನ್ನು ತನ್ನಿ ಅಂತ ನಾವು ಹೇಳ್ತಾ ಇರೋದು. ಈಗ ಸ್ವಲ್ಪ ತಂದಿದ್ದೀರಿ ನೀವು ಅಷ್ಟೇ ಅಂತ. ರಾಜ್ಯಗಳ ಕಳವಳಕ್ಕೆ ಕೇಂದ್ರ ಸರ್ಕಾರ ಇನ್ನೂ ಉತ್ತರ ಕೊಟ್ಟಿಲ್ಲ. 5 ವರ್ಷಗಳ ಕಾಲ GST ಪರಿಹಾರವನ್ನು ಕೇಂದ್ರ ವಿಸ್ತರಿಸಬೇಕು ಅಂತ ಅವರು ಹೇಳಿದ್ದಾರೆ. ರಾಜಕೀಯ ನಾಯಕರುಗಳು ಕೆಲವರು ಮಾತಾಡಿದ್ದಾರೆ. ಕೃಷ್ಣ ಬೈರೇಗೌಡ, ತೇಜಸ್ವಿ ಸೂರ್ಯ, ರಾಮಲಿಂಗಾರೆಡ್ಡಿ, ಪ್ರಹ್ಲಾದ್ ಜೋಶಿ ಎಲ್ಲ ಕೇಳಿಸ್ಕೊಳ್ಳಿ. All these cumulatively, GST, cut in devolution, drop in grant in aid, all together compared to 7 years ago, today we are down by about 60 to 70,000 crores per year, every year. The center's proposals end up tying the hands and legs of a state like Karnataka, then the whole country will lose as well. And in the long term, this will lead to erosion in federal structure, erosion of state autonomy, and a growing unease towards the GST regime itself. Because if GST means that the states are in a helpless situation, it does not bode well. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಸೇರಿ GST ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಆರ್ಥಿಕತೆಯಲ್ಲಿ ನಷ್ಟ ಆದರೆ ಅದು ಕೇಂದ್ರಕ್ಕೂ ಆಗತ್ತೆ, ರಾಜ್ಯಕ್ಕೂ ಆಗತ್ತೆ, ಒಬ್ಬರಿಗೆ ಆಗತ್ತೆ ಅಂತಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗತ್ತೆ, ಕೇಂದ್ರ ಸರ್ಕಾರಕ್ಕೆ ಲಾಭ ಆಗತ್ತೆ ಅಂತ ಹೇಳುವಂಥ ಆರ್ಗ್ಯುಮೆಂಟು ಸುಳ್ಳು. ಸಾಮಾನ್ಯ ಪರಿಜ್ಞಾನ ಇರುವಂಥ ಆರ್ಥಿಕತೆ ಯಾವ ರೀತಿ ಕೆಲಸ ಮಾಡತ್ತೆ ಅಂತ ABCD ನಾಲೆಡ್ಜ್ ಇರುವಂಥ ವ್ಯಕ್ತಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಈಗ ಆ ಕೊಳ್ಳುವಿಕೆಯಿಂದ ಇಡೀ ಆರ್ಥಿಕತೆಯಲ್ಲಿ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿಯಾಗಿ ಪರ್ಚೇಸ್ಗಳು ಜಾಸ್ತಿ ಆದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಟ್ಟಾರೆಯಾಗಿ ಬರಬೇಕಾಗಿರುವಂಥ ಆದಾಯ ಜಾಸ್ತಿ ಆಗುತ್ತೆ. ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಕೊಳ್ಳುವಿಕೆ ಕಡಿಮೆ ಆಗುತ್ತೆ.
ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.